ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ. ಇದೇನಪ್ಪ ಮಕ್ಕಳು ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವಿವತ್ತು ಟ್ರಿಪ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಚಿಕ್ಕಿ ಅವರ ಸ್ಕೂಲ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗಾಗಿ ನಮ್ಮ ಆಂಟಿ ಕೂಡ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮತ್ತು ನನ್ನ ಸಿಸ್ಟರ್ ಹೋಗಿದ್ವಿ. ಸೊ ಹಾಗೆ ಫಸ್ಟ್ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಹತ್ರ ಕರ್ಕೊಂಡು ಹೋಗಿದ್ರು. ಸೊ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ನೋಡಿ, ಈ ಥರ ಎಲ್ಲ ಸಿಬ್ಬಂದಿಗಳು ಈ ಥರ ಹೇಗೆ ವರ್ಕ್ ಆಗುತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್, ಹಾಗೂ ಹೇಗೆಲ್ಲ ನಾವು ಅದನ್ನು ಯೂಸ್ ಮಾಡೋದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಪ್ರಾಕ್ಟಿಕಲ್ಲಾಗಿ. ಆ್ಯಕ್ಚುಲಿ ಥಿಯೋರಿಟಿಕಲ್ ನಾಲೆಜ್ಗಿಂತ ಈ ಥರ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ತುಂಬ ಯೂಸ್ಫುಲ್ ಅನ್ನಿಸ್ತು. ಅದಾದಮೇಲೆ ನೋಡಿ, ಈ ಥರ ನೆಕ್ಸ್ಟ್ ಬಸ್ ಹತ್ತಿ ಹಾಗೆ ಬಂದ್ವಿ. ನೋಡಿ, ಮಕ್ಕಳೆಲ್ಲರೂ ಎಷ್ಟು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣಿತಾ ಇದ್ದಾರೆ ಸಾಂಗ್ಸ್ಗೆ. ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಟ್ರಿಪ್ ಥರ ಅಲ್ವಾ, ಒನ್ ಡೇ ಪಿಕ್ನಿಕ್ ಥರ ಹೋಗಿದ್ದು. ಸೊ ನೋಡಿ, ಎಷ್ಟು ಟ್ರಾಫಿಕ್ ಇದೆ ನಮ್ಮ ಬ್ಯಾಂಗ್ಳೂರಿನಲ್ಲಿ. ನಾವು ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಿ, ಆದ್ರೂ ಟ್ರಾಫಿಕ್ಗೆ ಸಿಗಾಕೊಂಡ್ಬಿಟ್ವಿ. ಆ್ಯಕ್ಚುಲಿ ಇವತ್ತು ನಾವು ಹೊರಟಿರೋದು ಬಂದು ನಮ್ಮ ಅಪ್ಪು ಸರ್ ಅವರ ಸ್ಮಾರಕ ಹತ್ರ. ನೋಡಿ, ಆಲ್ರೆಡಿ ಬಂದಿದ್ದೀವಿ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಇದಾಗಿರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ನೋಡಿ, ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಒಂದು ಅಜ್ಜಿ ಫ್ಲವರ್ಸ್ ಮಾರ್ತಾಯಿದ್ರು. ಸೊ ಅವ್ರ ಹತ್ರ ಈ ಥರ ಫ್ಲವರ್ನ ಬೈ ಮಾಡಿದ್ವಿ. ಸೊ ಹಾಗೆ ಬನ್ನಿ ಮುಂದೆ ಹೋಗೋಣ. ಹೇಗಿದೆ, ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ, ಹೇಗೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ರೆಡ್ ಫ್ಲವರ್ಸ್ ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಸೂಪರ್ ಆಗಿದೆ. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಮೂವೀಸ್ನಲ್ಲಿ ನಟನೆ ಮಾಡಿದ್ದಾರೆ, ಅವರ ಫೋಟೋಸ್ ಎಲ್ಲ ಕ್ಯಾರೆಕ್ಟರ್ಸ್ದು ಲೈಕ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನೋಡಿ, ಎರಡೂ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಎಲ್ಲ ಸೈಡು ಈ ಥರ ಹಾಕಿದ್ದಾರೆ, ಅವರ ಕ್ಯಾರೆಕ್ಟರ್ಸ್ ಏನೇನೆಲ್ಲ ಇತ್ತು. ಸೊ ಅದರದ್ದು ತುಂಬ ಚೆನ್ನಾಗಿದೆ ಅಲ್ವಾ ಗೈಸ್? ಅದು ನಾವು ಹೋಗೋಷ್ಟೊತ್ತಿಗೆ ಒಂದು 11 ಗಂಟೆ ಆ ಥರ ಆಗಿತ್ತು, ತುಂಬಾ ಬಿಸಿಲಿತ್ತು. ಸೊ ನೋಡಿ, ಮಕ್ಕಳೆಲ್ಲ ಲೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಟೀಚರ್ಸು ಹಾಗೂ ಪ್ರಿನ್ಸಿಪಲ್ ಸರು ಎಲ್ಲ. ಹಾಗೆ ನಾವು ಅವರ ಜೊತೆಯಲ್ಲೇ ಹೋಗ್ತಾ ಇದ್ವಿ, ನಾನು ಮತ್ತು ನನ್ನ ಸಿಸ್ಟರು. ನೋಡಿ, ಇಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕ ಇದೆ. ನೋಡಿ, ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕ ಆಗಿರುತ್ತೆ. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲಿ ನಮ್ಮ ಪಾರ್ವತಮ್ಮ ಅವರದ್ದು ಸ್ಮಾರಕ ಇರುತ್ತೆ. ನೋಡಿ, ಈ ಥರ ಇದೆ. ಹಾಗೂ ಅಪ್ಪು ಸರ್ ಅವರ ಸ್ಮಾರಕನೂ ಇದರ ಪಕ್ಕದಲ್ಲೇ ಇದೆ. ನೋಡಿ, ಇವರು ಬಂದು ಅಪ್ಪು ಸರ್ ಅವರ ಮದರ್. ಸೊ ನೋಡಿ, ಈಗ ಇದು ಅಪ್ಪು ಸರ್ ಅವರ ಸ್ಮಾರಕ ಆಗಿರುತ್ತೆ. ನೋಡಿ, ಎಲ್ಲರೂ ಅಷ್ಟೇ ನಮಸ್ಕಾರ ಹಾಕ್ಕೊಳ್ತಾ ಇದ್ದಾರೆ, ಮಕ್ಕಳು ಸಹ. ಹಾಗೂ ಎಲ್ಲರೂ ಗ್ರೂಪ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡು ಹಾಗೂ ಫ್ಲವರ್ಸ್ ಬೈ ಮಾಡಿದ್ವಿ ಅಲ್ವಾ? ಸೊ ಹಾಗಾಗಿ ಫ್ಲವರ್ಸನ್ನು ಅಲ್ಲಿ ಅಪ್ಪು ಸರ್ ಮುಂದೆ ಇಟ್ಟು ಈ ಥರ ನಾವು ಕೂಡ ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಇತ್ತು ನಮ್ಮ ಅಪ್ಪು ಸರ್ ಅವರ ಸ್ಮಾರಕ ಹಾಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಎಲ್ಲ. ಸೊ ಹಾಗೆ ಎಲ್ಲ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ವಿ. ನೋಡಿ, ಒಂದೊಂದು ಫೋಟೋಲ್ಲೂ ಅವರ ಎಲ್ಲ ಅಭಿನಯ ಮಾಡಿರುವಂಥ ಎಲ್ಲ ಚಿತ್ರಗಳನ್ನು ನೆನಪಿಸ್ಕೊಳ್ಬೋದು ಎಲ್ಲ ಫೋಟೋಗಳಲ್ಲೂ. ಆದರೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಆ್ಯಕ್ಟರ್ಸು ಮತ್ತೆ ಇನ್ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಒಳ್ಳೆ ನಟನೆಯನ್ನು ಮಾಡಿದ್ದಾರೆ. ಸೊ ನಾವು ಎಲ್ಲ ನೋಡಿಕೊಂಡು ಪುನಃ ನಾವು ಬಸ್ಸನ್ನು ಹತ್ತಿದ್ವಿ. ನೋಡಿ, ಮಕ್ಕಳೆಲ್ಲ ಫುಲ್ ಕಿರ್ಚ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಬಿಕಾಸ್ ನಾವು ಇವತ್ತು ಬಂದಿದ್ದು ಫನ್ ವರ್ಡ್ಗೆ. ಸೊ ಫನ್ ವರ್ಡ್ ಕಾಣಿಸ್ತು, ಮಕ್ಕಳೆಲ್ಲ ಫುಲ್ ಕಿರ್ಚ್ಕೊಂಡು ಫುಲ್ಲು ಖುಷಿಯಲ್ಲಿ ಇಳಿತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರೇ ಲೈನ್ ವೈಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನೆಲ್ಲರನ್ನೂ. ಸೊ ಹಾಗೆ ನಾವು ಕೂಡ ಹೋದ್ವಿ. ನೋಡಿ, ಇಲ್ಲಿ ಫಸ್ಟ್ ವಾಟರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ. ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾವು ಕೂಡ ಎಲ್ಲ ವಾಟರ್ ಗೇಮ್ಸನ್ನು ಆಡಿದ್ವಿ ಎಲ್ಲ, ಬಿಕಾಸ್ ಟೈಮ್ ಆಲ್ರೆಡಿ ಜಾಸ್ತಿ ಆಗೋಗಿತ್ತು. ಸೊ ಹಾಗಾಗಿ ಎಲ್ಲ ಗೇಮ್ಸು ಒಂದೊಂದು ಸತಿ ಆಡಿಬಿಟ್ಟು ಬರ್ತಾ ಇದ್ವಿ. ತುಂಬಾ ಗೇಮ್ಸ್ ಇದ್ವು, ಎಷ್ಟು ಆಡಿದ್ರೂ ಟೈಮ್ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದ್ವು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೂ ಹೇಳ್ಬೋದು. ಅದರಲ್ಲೂ ಈ ಮಕ್ಕಳಂತೂ ತುಂಬ ಡೇರಿಂಗ್ ಆಗಿರ್ತಾರೆ.
ತುಂಬ ಧೈರ್ಯ ಅವ್ರಿಗಂತೂ. ಎಲ್ಲ ಗೇಮ್ಸು ಆಡೋಕ್ಕೆ ಹೋಗ್ತಾರೆ, ಬಟ್ ನಮಗಂತೂ ಅಷ್ಟು ಗೇಮ್ಸ್ ಆಡೋಕ್ಕಾಗೋದೇ ಇಲ್ಲ. ನಮಗಾದರೂ ಸ್ವಲ್ಪ ಭಯ ಇರುತ್ತೆ, ಬಟ್ ಮಕ್ಕಳು ಎಷ್ಟು ಡೇರಿಂಗಾಗಿ ಎಲ್ಲ ಗೇಮ್ಸನ್ನು ಆ್ಯಕ್ಟಿವಾಗಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ತುಂಬ ಖುಷಿ ಆಯಿತು ನಮಗಂತೂ ನೋಡಿ. ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ವಾಟರ್ ಫಾಲ್ ಆಗ್ತಾ ಇರುತ್ತೆ, ಸೊ ಅದರ ಮಧ್ಯೆ ಡ್ಯಾನ್ಸ್ ಎಲ್ಲ ಮಾಡೋದು ತುಂಬಾ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಅದಾದ ನಂತರ ನಾವು ಈ ಥರ ಫಾಲ್ಗೆ ಬಂದ್ವಿ. ಸೊ ಇಲ್ಲಿ ವೇವ್ಸ್ ಬಿಡ್ತಾರೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೂಪರಾಗಿತ್ತು ಆ ಥರ ವೇವ್ಸ್ ಬಿಟ್ಟಾಗ, ಸಖತ್ ಎಂಜಾಯ್ ಮಾಡಿದ್ವಿ. ಪಾಪ ಟೀಚರ್ಸು ಕೆಲವೊಬ್ಬರು ತುಂಬಾ ಭಯ ಬೀಳ್ತಾಯಿದ್ರು, ಬಟ್ ಮಕ್ಕಳು ಮಾತ್ರ ಫುಲ್ ಡೇರಿಂಗ್ ಆಗಿದ್ದರು, ಈ ಎಲ್ಲ ಗೇಮ್ಸು ಆಡೋಕ್ಕೆ ಹೋಗ್ತಾಯಿದ್ರು ಒಬ್ಬೊಬ್ಬ. ಸೊ ನಾವು ಹಾಗೆ ಎಲ್ಲ ಗೇಮ್ಸನ್ನು ಆಡಿದ್ವಿ. ಸೊ ನೋಡಿ ಫೈನಲಿ ವಾಟರ್ ಗೇಮ್ಸಲ್ಲಿ ಈ ಗೇಮ್ಗೆ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಅಬ್ಬಬ್ಬ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಹಾಗೆ ಎಲ್ಲ ವಾಟರ್ ಗೇಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ, ಎಲ್ಲ ವಾಟರ್ ಗೇಮ್ಸ್ ಆಡ್ತಾಯಿದ್ವಿ. ಸೊ ಮತ್ತು ನಾರ್ಮಲ್ ಗೇಮ್ಸ್ ಆಡೋಕ್ಕೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಸೊ ವಾಟರ್ ಗೇಮ್ಸ್ ಸಾಕು ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಸೊ ಇಲ್ಲಿ ನೋಡಿ ನಾರ್ಮಲ್ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಅಲ್ಲದೆ. ಸೊ ಇಲ್ಲಿ ನೋಡಿ ಎಲ್ಲರೂ ಆಡ್ತಾ ಇದ್ದಾರೆ, ತುಂಬಾ ಗೇಮ್ಸ್ ಇದೆ ಇದರಲ್ಲೂ. ನೋಡಿ ಎಷ್ಟು ಗೇಮ್ಸ್ ಇದ್ದಾವೆ. ಓ ಮೈ ಗಾಡ್, ಇದನ್ನೆಲ್ಲ ಆಡೋಕ್ಕೆ ತುಂಬಾ ಟೈಮ್ ಬೇಕು, ಬಟ್ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಮುಂದೆ ನೋಡ್ಕೊಂಡು ಹೋದ್ವಿ, ಯಾವ್ದು ಗೇಮ್ ಆಡೋಣ ಅಂತ ಹೋಗ್ತಾಯಿದ್ವಿ. ಸೊ ಬಟ್ ಮಧ್ಯಾಹ್ನ ಆಗಿತ್ತು ಅಲ್ವಾ, ಲಂಚ್ ಮಾಡಬೇಕಿತ್ತು. ಸೊ ಹಾಗಾಗಿ ಈ ಥರ ನೋಡಿ ಇಷ್ಟೆಲ್ಲ ರೆಸಿಪೀಸ್ ಕೊಟ್ಟಿದ್ದರು. ಪೂರಿ ಆಗಿರ್ಬೋದು, ಅನ್ನ ಸಾಂಬಾರು, ಜಾಮೂನ್ ಹಾಗೂ ಕುರ್ಮಾ ಥರ ಕೊಟ್ಟಿದ್ದರು ಪೂರಿಗೆ. ಸೊ ಇದನ್ನೆಲ್ಲ ನಾನು ನನ್ನ ಸಿಸ್ಟರ್ ಕುತ್ಕೊಂಡು ತಿಂತಾಯಿದ್ವಿ. ಸೊ ಅದಾದ ನಂತರ ಗೇಮ್ಸ್ ಆಡೋಣ ಅಂತ ಬಂದ್ವಿ, ಮಕ್ಕಳು ಎಲ್ಲರೂ ಕರ್ಕೊಂಡು ಬಂದರು. ನೋಡಿ ಫಸ್ಟ್ ಈ ಥರ ಕೊಲಂಬಸ್ ಗೇಮ್ಗೆ ಕರ್ಕೊಂಬಂದರು ಗೈಸ್. ಆ್ಯಕ್ಚುಲಿ ಅದನ್ನು ಕೆಳಗಡೆ ನೋಡಿ ತುಂಬಾ ಭಯ ಆಗಿತ್ತು. ನಾವು ಹೋಗಲೇಬಾರ್ದು ಅಂತ ಅಂದ್ಕೊಂಡಿದ್ವಿ, ಬಟ್ ಗೊತ್ತಿಲ್ಲ, ಹುಡುಗರು ಮಾತ್ರ ಕರ್ಕೊಂಡೋದ್ರು, ಅಕ್ಕ ಬನ್ನಿ ಅಂತ. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಅದಾದ ನಂತರ ಈ ಥರ ನೋಡಿ ಟ್ರೈನ್ ಗೇಮ್ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಗೇಮ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಐ ಥಿಂಕ್ ಟ್ರೈನ್ ಗೇಮೇ ಅನಿಸುತ್ತೆ. ಸೊ ನೋಡಿ ಇದನ್ನು ಕೂಡ ಎಲ್ಲರೂ ಆಡ್ತಿದ್ದಾರೆ, ನಾನು ಕೂಡ ಆಲ್ರೆಡಿ ಹೋಗಿ ಬಂದೆ. ಸೊ ಮತ್ತೆ ಮಕ್ಕಳೆಲ್ಲರೂ ಹೋಗೋವಾಗ ಈ ಥರ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಏನು ಕ್ರೇಜಿಯಾಗಿದೆ ಇದು, ಯಾವ ಥರ ಸುತ್ತಾಕಿ ಬರುತ್ತೆ. ಈ ಥರ ಮೇಲೆ ಹೋಗೋದು ಈಸಿ, ಬಟ್ ಕೆಳಗಡೆ ಡೌನಾಗಿ ಸಡನ್ನಾಗಿ ಬರುತ್ತೆ. ಓ ಮೈ ಗಾಡ್, ಆಗ ಮಾತ್ರ ಎಷ್ಟು ಭಯ ಆಗುತ್ತೆ ಅಂದರೆ ಅಬ್ಬಾ, ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆವಾಗಲೇ ಹೆಂಗೆ ಇರುತ್ತೆ ಅಂತ ಗೊತ್ತಾಗೋದು. ಅಷ್ಟು ಮೈ ಗಾಡ್, ತುಂಬ ಡೇರಿಂಗ್ ಆಗಿರಬೇಕು ಈ ಥರ ಗೇಮ್ಸ್ ಎಲ್ಲ ಆಡೋಕ್ಕೆ. ಹಾಗೂ ತುಂಬ ಅದೇ ಥರ ಗೇಮ್ಸ್ಗಳಿಗೆಲ್ಲ ತುಂಬಾ ಕರ್ಕೊಂಡೋದ್ರು ಹುಡುಗರು. ಈ ಥರ ಸ್ವಿಂಗ್ ಗೇಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಎಲ್ಲ ಥರ ಗೇಮ್ಸ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ಅವರು ಇರಲಿಲ್ಲ ಅಂದರೆ ನಾವು ಅಷ್ಟು ಗೇಮ್ಸ್ ಆಡ್ತಾನೆ ಇರಲಿಲ್ಲ, ನಾನು ನನ್ನ ಸಿಸ್ಟರು. ಅವ್ರು ಸ್ವಲ್ಪ ಎಲ್ಲದಕ್ಕೂ ಕರ್ಕೊಂಡೋಗಿ ಅಕ್ಕ ಬನ್ನಿ ಅಂತ ಎಲ್ಲರೂ ಕರ್ಕೊಂಡೋಗಿ ಆಡಿಸಿದ್ರು. ಸೊ ಹಾಗೆ ನೋಡಿ ಎಲ್ಲ ಥರ ಗೇಮ್ಸನ್ನು ಆಡ್ತಾಯಿದ್ವಿ. ಸೆನ್ಸಿಟಿವ್ ಆಗಿರೋರು ಮಾತ್ರ ಹೋಗಲೇಬಾರ್ದು ಈ ಥರ ಗೇಮ್ಸ್ಗೆಲ್ಲ. ಇದಮ್ಮ ಬಿಟ್ಟೆ ಕೊಲಂಬಸ್ ಕಿಂಗ್ ಆಫ್ ದಪ್ಪ ಇರೋ ಆಶಾ ಕರಿಯೋಣ ಒನ್ಸ್ ಮೋರ್ ಸರ್. ಈ ಥರ ಗೇಮ್ಸ್ ಎಲ್ಲ ಮುಗಿಸಿದ್ವಿ. ಫೈನಲಾಗಿ ಈ ಗೇಮ್ ಆಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ನಾವಂತೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಮಾತ್ರ ಹೋದರು, ನಾವು ಬರೋದಿಲ್ಲ ಅಂತ ಹೇಳಿದ್ವಿ. ಸೊ ನೋಡಿ ಮಕ್ಕಳೆಲ್ಲರೂ ಆಡ್ತಾ ಇದ್ದಾರೆ, ನಾವು ಕೆಳಗಡೆಯಿಂದ ನೋಡ್ತಾ ಇದ್ದೀವಿ. ಅದಾದ ನಂತರ ಈ ಗೇಮು ಎಲ್ಲ ಆಡಿದ್ವಿ. ಸೊ ನೋಡಿ ಈಗ ಅವರು ಕೂಡ ಹುಡುಗರು ಕೂಡ ಹೋಗಿದ್ದಾರೆ.
ಆಡೋಕ್ಕೆ. ಓ ಮೈ ಗಾಡ್, ಅದು ಕೆಳಗಡೆ ಹಿಂಗೆ ಡೌನ್ ಬಂದಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ ಸ್ವಾಮಿ. ಹಾಗೆ ಎಲ್ಲ ಗೇಮ್ಸ್ನ ಆಡಿಕೊಂಡು ಆಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ನೋಡಿ ಈ ಥರ ಐಸ್ ಕ್ರೀಮ್ ತಕ್ಕೊಟ್ರು ನಮ್ಮ ಆಂಟಿ. ಸೊ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಟ್ರೈನ್ ಅದಾದ ನಂತರ ಹೀಗೆ ಇಲ್ಲಿ ಕೆಫೆ ಸ್ನ್ಯಾಕ್ಸ್ ಥರ ಇತ್ತು. ಸೊ ಅಲ್ಲಿ ನನ್ನ ತಂಗಿ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಸ್ಯಾಂಡ್ವಿಚ್ ತೊಗೊಂಡು ತಿಂದ್ವಿ. ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ, ನಮಗೇನು ಇಷ್ಟ ಆಗಲಿಲ್ಲ ಅಷ್ಟೊಂದು. ಸೊ ನೋಡಿ ಕತ್ಲೆ ಆಗೋಗಿದೆ ಆಲ್ರೆಡಿ. ಸೊ ಮುಂದೆ ಹೋಗೋಣ, ಇನ್ನು ಮುಂದೆ ಔಟ್ಸೈಡ್ ಹೋಗೋಣ ಅಂತಂದ್ಬಿಟ್ಟು ಹೊರಗಡೆ ಹೊರಟಿದ್ವಿ. ನೋಡಿ ಬಸ್ ಕೂಡ ಹತ್ತು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.